ಸ್ನೇಹಿತರೆ ನಮಸ್ಕಾರ. ಈ ಸೃಷ್ಟಿಯಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ವಿಚಿತ್ರವಾದ, ಅಪಾಯಕಾರಿಯಾದ, ಕ್ರೂರಿಯಾದ ಪ್ರಾಣಿ ಯಾವ್ದಾದ್ರು ಇದೆ ಅಂದ್ರೆ ಅದು ಮನುಷ್ಯ ಪ್ರಾಣಿ ಮಾತ್ರ. ಪ್ರತಿಯೊಂದು ಪ್ರಾಣಿಗೂ ವಿಶ್ವಾಸ ಅನ್ನೋದಿರುತ್ತೆ. ನಾವು ಅವುಗಳಿಗೆ ಯಾವ ರೀತಿಯ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತೀವೋ ಅವು ಸಹ ನಮ್ಮ ಮೇಲೆ ಅದೇ ರೀತಿ ಪ್ರೀತಿ ವಿಶ್ವಾಸ ಅನ್ನೋದು ತೋರಿಸ್ತವೆ. ಒಂದು ಬೀದಿ ನಾಯಿಗೆ ಯಾರಾದ್ರೂ ಒಂದು ಬಿಸ್ಕೆಟ್ ಅಥವಾ ಸ್ವಲ್ಪ ಅನ್ನ ಹಾಕಿದ್ರೆ ಮತ್ತೆ ಆ ನಾಯಿ ಕಣ್ಣಿಗೆ ಆ ವ್ಯಕ್ತಿ ಕಾಣಿಸಿದ್ರೆ ಬಾಲ ಅಲ್ಲಡ್ಸ್ಕೊಂಡು ಆ ವ್ಯಕ್ತಿ ಹಿಂದೆ ಓಡ್ತಾ ಇರುತ್ತೆ. ಅದು ನಾಯಿ ಮನುಷ್ಯನ ಮೇಲೆ ತೋರಿಸುವ ಒಂದು ವಿಶ್ವಾಸ. ಆದ್ರೆ ಮನುಷ್ಯ ಅನ್ನೋ ಪ್ರಾಣಿ ಆ ರೀತಿ ಇರಲ್ಲ. ನೋಡೋದಕ್ಕೆ ಹೊರಗಡೆ ಮಾತ್ರ ಒಳ್ಳೆಯವನಾಗಿರ್ತಾನೆ, ಒಳಗಡೆ ಇರುವ ಒಂದು ಬುದ್ಧಿ ಏನಾದ್ರೂ ನೋಡ್ಬಿಟ್ರೆ ಅಸಹ್ಯ ಆಗುತ್ತೆ. ಮನುಷ್ಯ ಅನ್ನೋ ಪ್ರಾಣಿ ಮಾತ್ರ ಹೊರಗಡೆ ಒಂದು ಬುದ್ಧಿ, ಒಳಗಡೆ ಒಂದು ಬುದ್ಧಿ ಇಟ್ಕೊಂಡಿರ್ತಾನೆ. ಆದ್ರೆ ಬೇರೆ ಯಾವುದೇ ಪ್ರಾಣಿ ಆಗ್ಲಿ ಹೊರಗೊಂದು ಬುದ್ಧಿ, ಒಳಗೊಂದು ಬುದ್ಧಿ ಇಟ್ಕೊಂಡಿರಲ್ಲ. ಅವುಗಳಿಗೆಲ್ಲ ಒಂದೇ ರೀತಿಯ ಬುದ್ಧಿ ಅನ್ನೋದು ಇರುತ್ತೆ. ಮನುಷ್ಯನಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಆ ಸಹಾಯನ ಮತ್ತೆ ಸಹಾಯ ಮಾಡಿದ ವ್ಯಕ್ತಿನ ಪರ್ಮನೆಂಟ್ ಆಗಿ ಜ್ಞಾಪಕ ಇಟ್ಕೊಂಡಿರಲ್ಲ, ಯಾವಾಗ್ಲೂ ಮರ್ತೋಗ್ತಾನೆ. ಮನುಷ್ಯನಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಎಲ್ಲ ಗೊತ್ತಿರುತ್ತೆ. ಆದ್ರೂ ಸಹ ಒಂದು ಕ್ಲಾರಿಟಿ ಅನ್ನೋದಿಲ್ಲದೆ ಕನ್ಫ್ಯೂಷನ್ ಇಂದ ಜೀವನ ಸಾಗಿಸ್ತಾ ಇರ್ತಾನೆ. ಸಹಾಯ ಅನ್ನೋದು ಯಾವ್ದಾದ್ರೂ ಆಗಿರ್ಬೋದು, ಸಣ್ಣ ಸಹಾಯ ಆಗಿರ್ಬೋದು, ದೊಡ್ಡ ಸಹಾಯ ಆಗಿರ್ಬೋದು. ಸಹಾಯ ಮತ್ತೆ ಸಹಾಯ ಮಾಡಿದಂತಹ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ವ್ಯಕ್ತಿಗೆ ಗೊತ್ತಿರುತ್ತೆ. ಆದ್ರೂ ಸಹ ಆ ಸಹಾಯ ಮತ್ತೆ ಸಹಾಯ ಮಾಡಿದ ವ್ಯಕ್ತಿನ ಮರೆದ್ಬಿಟ್ಟು ಮಾನವೀಯತೆಗೆ ಇರುವ ಒಂದು ಮರ್ಯಾದೆಯನ್ನ ಕಳ್ಕೊಳ್ತಾನೆ. ಮನುಷ್ಯನ ಬುದ್ಧಿ ಅನ್ನೋದು ಹಾವಿನ ವಿಷ ಇದ್ದಂತೆ. ಹಾವಿಗೆ ಎಷ್ಟು ಹಾಲಾಗಿದ್ರು ಯಾವತ್ತೋ ಒಂದಿನ ಅದು ಕಚ್ಚೇ ಕಚ್ಚುತ್ತೆ. ಅದು ಹಾವಿನ ಗುಣ. ಅದೇ ರೀತಿ ಮನುಷ್ಯ ಕೂಡ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆ ಸಹಾಯವನ್ನು ಲೆಕ್ಕಕ್ಕೆ ತಗೊಳ್ಳದೆ ಸಹಾಯ ಮಾಡಿದಂತಹ ವ್ಯಕ್ತಿಯ ಬಗ್ಗೆ ಸಮಯ ಸಂದರ್ಭ ಬಂದಾಗ ಮರ್ಯಾದೆ ಇಲ್ಲದೆ ಹಗುರವಾಗಿ ಕೀಳಾಗಿ ಮಾತಾಡ್ತಾನೆ. ಮನುಷ್ಯ ಯಾವಾಗ ಬೇರೆ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬರ ಹತ್ರ ಹಗುರವಾಗಿ ಕೀಳಾಗಿ ಮರ್ಯಾದೆ ಇಲ್ಲದೆ ಮಾತಾಡ್ತಾನೋ ಆವಾಗ್ಲೇ ಅವನ ಕ್ಯಾರೆಕ್ಟರ್ ಸತ್ತೋಯ್ತು ಅಂತ ಅರ್ಥ ಮಾಡ್ಕೋಬೇಕು. ಅವನೊಬ್ನೇ ಒಳ್ಳೆಯವನಿದ್ದಂಗೆ ಬೇರೆಯವ್ರ ಬಗ್ಗೆ ಎಲ್ಲ ಹಗುರವಾಗಿ ಮರ್ಯಾದೆ ಇಲ್ಲದೆ ಕೀಳಾಗಿ ಮಾತಾಡ್ತಾನೆ. ಯಾವುದೇ ವ್ಯಕ್ತಿ ಆಗಿರ್ಲಿ, ಒಬ್ಬನಿಗೆ ಇನ್ನೊಬ್ಬ ಸ್ನೇಹಿತ ಇದ್ದಾನೆ ಅಂದ್ಮೇಲೆ ಅವನ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿರ್ಬೇಕು, ಅನುಮಾನದಿಂದ ಇಟ್ಕೊಂಡಿರ್ಬಾರ್ದು. ಆ ರೀತಿ ಅನುಮಾನದಿಂದ ಇಟ್ಕೊಂಡಿರುವಂತಹ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡಬಾರ್ದು. ಅದು ನಂಬಿಕೆ ದ್ರೋಹ ಆಗುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ನೇಹಿತ ಯಾವ ರೀತಿ ಇರಬೇಕಂದ್ರೆ ಬೇರೊಬ್ಬರಿಗೆ ಸಂಬಂಧಿಸಿದಂತ ವೈಯಕ್ತಿಕ ವಿಚಾರಗಳು, ಮೈನಸ್ಗಳು, ಬಲಹೀನತೆಗಳನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಹಂಚ್ಕೋಬಾರ್ದು. ಆ ರೀತಿ ಹಂಚ್ಕೊಂಡ್ರೆ ಅದನ್ನ ನಂಬಿಕೆ ದ್ರೋಹ ಅಂತಾರೆ. ಒಬ್ಬ ಒಳ್ಳೆ ಸ್ನೇಹಿತ ಅನ್ನೋನು ಯಾವ ರೀತಿ ಇರ್ಬೇಕಂದ್ರೆ ತನ್ನ ಸ್ನೇಹಿತನಲ್ಲಿರುವ ಮೈನಸ್ಗಳನ್ನು ಪ್ಲಸ್ಗಳನ್ನು ಮಾಡೋದಕ್ಕೆ ಯಾವನು ಪ್ರಯತ್ನ ಮಾಡ್ತಾವನೋ ಅವನೇ ನಿಜವಾದ ಸ್ನೇಹಿತ. ಇಲ್ಲಿ ಸತ್ಯ ಮಾತಾಡ್ಕೋಬೇಕಂದ್ರೆ ಈಗಿರುವ ಪರಿಸ್ಥಿತಿಯಲ್ಲಿ ಯಾರು ಸಹ ನಿಜವಾದ ಸ್ನೇಹಿತರು ಸಿಗೋದಿಲ್ಲ, ಅಪರೂಪವಾಗಿ ಇರ್ತಾರೆ ಅಷ್ಟೇ. ಅವರವರ ಅವಸರಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಸ್ನೇಹಿತರನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಶಾಶ್ವತವಾಗಿರ್ತಕ್ಕಂಥ ನಿಸ್ವಾರ್ಥದಿಂದ ಇರುವ ಸ್ನೇಹಿತರು ಯಾರು ಇರೋದಿಲ್ಲ. ಸ್ನೇಹಿತ ಎದುರುಗಡೆ ಇದ್ದಾಗ ಒಂಥರ ಮಾತಾಡ್ತಾನೆ, ಅಲ್ಲಿಂದ ಹೋದಾಗ ಅವನ ಬಗ್ಗೆನೆ ಇನ್ನೊಬ್ಬ ಸ್ನೇಹಿತನ ಹತ್ರ ಹಗುರವಾಗಿ ಮರ್ಯಾದೆ ಇಲ್ಲದೆ ಕೀಳಾಗಿ ಮಾತಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಈಗಿರುವ ಪ್ರಪಂಚದಲ್ಲಿ ಎಲ್ಲರೂ ಸಹ ಸ್ವಾರ್ಥಿಗಳಾಗೇ ಇರ್ತಾರೆ, ನಿಸ್ವಾರ್ಥಿಗಳಾಗಿ ಯಾರೂ ಇರೋದಿಲ್ಲ. ಅವರವರ ಅವಸರಕ್ಕೆ ಅವಶ್ಯಕತೆಗೆ ತಕ್ಕಂತೆ ಅವರ ಕೆಲಸ ಆಗ್ಬೇಕಂದ್ರೆ ಯಾವ ಸಂದರ್ಭದಲ್ಲಿ ಯಾರ ಹತ್ರ ಯಾವ ರೀತಿ ಆಕ್ಟಿಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಆ ರೀತಿ ಆಕ್ಟಿಂಗ್ ಮಾಡ್ಕೊಳ್ತಾ ಬದುಕ್ತಾ ಇರ್ತಾರೆ. ಒಂದು ಕೊಡೋದು ಮತ್ತೊಂದನ್ನ ತಗೊಳ್ಳೋದು, ಈ ರೀತಿ ಬಿಸ್ನೆಸ್ ಮತ್ತೆ ಮನಿ ಮೈಂಡ್ ಇಂದ ಕೂಡಿರ್ತಕ್ಕಂಥ ಸ್ನೇಹ ಮಾತ್ರ ಕಾಣುತ್ತೆ. ದುಡ್ಡಿದ್ರೆ ಎಷ್ಟು ಜನ ಬೇಕಾದ್ರೂ ಫ್ರೆಂಡ್ಸ್ ಆಗಿ ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ಯಾರು ಸಹ ಮೂಸಿ ನೋಡೋದಿಲ್ಲ. ಮನುಷ್ಯನ ಸ್ನೇಹ ಮತ್ತು ಸಂಬಂಧ ಅನ್ನೋದು ನಿಷ್ಕಾಮ ಕರ್ಮದಂತೆ ಇರಬೇಕು. ನಿಷ್ಕಾಮ ಕರ್ಮ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಏನನ್ನು ಸಹ ಬಯಸದೇ ಇರೋದು. ನಿಜವಾದ ಸ್ನೇಹ ಮತ್ತು ನಿಜವಾದ ಸ್ನೇಹಿತರು ಹೆಂಗಿರ್ಬೇಕು ಅಂತ ನಮ್ಗೇನಾದ್ರೂ ತಿಳ್ಕೋಬೇಕು ಅಂದ್ರೆ ಖಂಡಿತ ಕೃಷ್ಣ ಮತ್ತು ಕುಚೇಲರ ಕಥೆಯನ್ನು ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮಿಂದ ಏನನ್ನು ಬಯಸದೆ ನಿಷ್ಕಾಮ ಕರ್ಮವನ್ನು ತೋರಿಸುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು 3 ಜನ ಮಾತ್ರ. ಅದು ತಂದೆ, ತಾಯಿ ಮತ್ತೆ ಗುರು. ಇವರನ್ನ ಬಿಟ್ರೆ ಆ ರೀತಿ ನಿಷ್ಕಾಮ ಕರ್ಮವನ್ನು ತೋರಿಸುವಂತವ್ರು ಯಾರಾದ್ರೂ ಇದ್ದಾರಾ? ಖಂಡಿತ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಭಗವಂತ. ಯಾಕಂದ್ರೆ ಭಗವಂತನಿಗಿಂತ ಬೇರೆ ಬಂಧು ಇಲ್ಲ, ಭಗವಂತನಿಗಿಂತ ಬೇರೆ ಸ್ನೇಹಿತನಿಲ್ಲ, ಭಗವಂತನಿಗಿಂತ ಬೇರೆ ಪೋಷಕನಿಲ್ಲ. ಎಲ್ಲ ಆ ಪರಮಾತ್ಮನೇ. ಯಾರಾದ್ರೂ ಯಾರಿಗಾದ್ರೂ ಒಂದು ಸಣ್ಣ ಸಹಾಯ ಮಾಡಿದ್ರೆ ಒಂದು ಕೃತಜ್ಞತೆಯನ್ನು ಮತ್ತೆ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಅದು ಮನುಷ್ಯನ ಸಹಜ ಧರ್ಮ. ಆ ಸಹಾಯ ಮಾಡಿದಂತ ವ್ಯಕ್ತಿ ಮತ್ತೆ ಏನಾದ್ರೂ ಕಾಣಿದ್ರೆ ಅವರನ್ನ ಕರ್ಕೊಂಡು ಬಂದು ಕಾಫಿನೋ, ಟೀನೋ, ಕೂಲ್ ಡ್ರಿಂಕ್ಸ್ ಕೊಟ್ಟು ಮರ್ಯಾದೆಯಿಂದ ಉಪಚಾರ ಮಾಡ್ತೀವಿ.
ಆ ಸಹಾಯ ಅನ್ನೋದು 1 ನಿಮಿಷನೋ 2 ನಿಮಿಷನೋ 5 ನಿಮಿಷನೋ ಇಲ್ಲಾಂದ್ರೆ ಒಂದು 10 ನಿಮಿಷ ಇರ್ಬೋದು. ಆ ರೀತಿ ನಿಮಿಷಗಳಲ್ಲಿ ಮಾಡಿದಂತ ಒಂದು ಸಹಾಯ ಮತ್ತೆ ಆ ವ್ಯಕ್ತಿಯನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರ್ತೀವಿ. ಅಂತದ್ರಲ್ಲಿ ನಾವು ಸಾಯೋವರೆಗೂ ಬೇಕಾಗಿರುವಂತ ಒಂದು ಸಹಾಯವನ್ನು ನಿರಂತರವಾಗಿ ಮಾಡ್ತಾ ಇರೋರ ಬಗ್ಗೆ ನಾವು ಯಾಕೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ, ಥ್ಯಾಂಕ್ಸ್ ಹೇಳೋದಿಲ್ಲ? ಮಾನವೀಯತೆಯನ್ನು ಬಿಟ್ಟು ಕೃತಜ್ಞತೆಯನ್ನು ಮರೆತು ಕ್ರೂರಿಗಳಾಗಿ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೀವಿ. ಪ್ರಕೃತಿಯ ರೂಪದಲ್ಲಿರುವ ತಾಯಿ ಜಗನ್ಮಾತೆ ಪಾರ್ವತಿ ದೇವಿ ಮತ್ತೆ ನಮಗೆಲ್ಲ ತಂದೆಯಾಗಿರ್ತಕ್ಕಂಥ ಈಶ್ವರ, ಇವರಿಬ್ಬರಿಗೂ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ, ಕೃತಜ್ಞತೆಯನ್ನು ಹೇಳ್ತಾ ಇಲ್ಲ? ಮನುಷ್ಯ ಬದುಕೋದಕ್ಕೆ ಬೇಕಾಗಿರುವಂತಹ ಗಾಳಿ, ನೀರು, ಬೆಳಕು, ಆಕಾಶ, ಭೂಮಿ, ಅಗ್ನಿ ಇವೆಲ್ಲ ದೇವತಾ ಸ್ವರೂಪಗಳೇ ಅಲ್ವಾ? ಇವೇನಾದ್ರೂ 1 ನಿಮಿಷ ಇಲ್ಲ ಅಂದ್ರೆ ಮನುಷ್ಯನನ್ನು ಬದುಕೋದಕ್ಕೆ ಆಗೋದಿಲ್ಲ. ಉಸಿರಾಡೋದಕ್ಕೆ ಗಾಳಿ ಬೇಕು, ಕುಡಿಯೋದಕ್ಕೆ ನೀರ್ ಬೇಕು, ಊಟ ಮಾಡ್ಕೊಳ್ಳೋದಕ್ಕೆ ಅಗ್ನಿ ಬೇಕು, ಇರೋದಕ್ಕೆ ಭೂಮಿ ಬೇಕು. ಈ ರೀತಿ ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಲ್ಲ ನಮ್ಮ ಅವಸರಗಳಿಗೆ, ಅವಶ್ಯಕತೆಗಳಿಗೆ ಸಹಾಯವಾಗಿ ಇರ್ತಕ್ಕಂಥ ಪಂಚಭೂತಗಳಿಗೆ ಯಾವತ್ತಾದ್ರೂ ಯಾರಾದ್ರೂ ಕೃತಜ್ಞತೆಯನ್ನು ಹೇಳಿದಾರಾ? ಯಾರಾದ್ರೂ ಕೇಳಿದ್ರೆ ಮಾತ್ರ ಸಹಾಯ ಮಾಡ್ತಾರೆ. ಆದ್ರೆ ಯಾರು ಕೇಳದೆ ಇದ್ರೂ ಸಹ ಭೇದ ಭಾವ ತೋರಿಸದೆ ಎಲ್ರಿಗೂ ಸಮಾನವಾಗಿ ಸಹಾಯ ಮಾಡ್ತಾನೇ ಇರುತ್ತೆ. ಅದು ಪ್ರಕೃತಿಗೆ ಇರುವ ಒಂದು ಸಹಜ ಗುಣ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದೇನೆ, ಎಲ್ರು ಬದುಕೋದಕ್ಕೆ ಬೇಕಾಗಿರುವಂತಹ ಗಾಳಿಯನ್ನ, ನೀರನ್ನ, ಭೂಮಿಯನ್ನ ತನ್ನ ಸ್ವಾರ್ಥಕ್ಕೋಸ್ಕರ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ಮಾರ್ತಾ ಇದ್ದಾನೆ. ಒಬ್ಬನ ಜೇಬು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕೋಟ್ಯಾಂತರ ಜನರಿಗೆ ಬೇಕಾಗಿರುವಂತ ಅಮೂಲ್ಯವಾದ ಭಗವಂತನ ಆಸ್ತಿಯನ್ನ ತನ್ನ ತಾತನೋ ಮುತ್ತಾತನೋ ಅವನಿಗೆ ಬರ್ಕೊಟ್ಟಂಗೆ ಇಷ್ಟ ಬಂದಂಗೆ ಎಲ್ರಿಗೂ ಮಾರ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ದುಡ್ಡಿನ ಆಸೆಗಾಗಿ ಬೃಂದಾವನದಂತೆ ಹಚ್ಚ ಹಸಿರಾಗಿರ್ತಕ್ಕಂಥ ಪ್ರಕೃತಿಯನ್ನ ಬರಡು ಭೂಮಿಯನ್ನಾಗಿ ಮಾಡ್ತಾ ಇದ್ದಾನೆ. ಫ್ಯಾಕ್ಟ್ರಿಗಳಿಂದ, ವಾಹನಗಳಿಂದ ನೀರನ್ನು ಮತ್ತೆ ಗಾಳಿಯನ್ನು ಮಲಿನ ಮಾಡ್ತಾ ಇದ್ದೀನಿ. ಗಣಿಗಾರಿಕೆಯಿಂದ ಭೂಮಿಯನ್ನು ಮಲಿನ ಮಾಡ್ತಾ ಇದ್ದೀನಿ. ಮನುಷ್ಯ ಅನ್ನೋ ಒಂದು ಪ್ರಾಣಿ ಪ್ರಕೃತಿಗೆ ಒಂದು ನಯಾ ಪೈಸೆಯಷ್ಟು ಉಪಯೋಗ ಇಲ್ಲ. ಮನುಷ್ಯ ಪ್ರಕೃತಿಗೆ ಇಷ್ಟೆಲ್ಲ ದ್ರೋಹ ಬಗೆದ್ರೂ ಸಹ ಪ್ರಕೃತಿ ಮಾತ್ರ ತನ್ನ ಸಹಾಯ ಗುಣವನ್ನು ಮರೆತಿಲ್ಲ. ಮನುಷ್ಯನಿಗೆ ಏನ್ ಬೇಕೋ ಅದೆಲ್ಲ ನಿರಂತರವಾಗಿ ಶಾಶ್ವತವಾಗಿ ಕೊಡ್ತಾನೇ ಇದೆ, ಇನ್ನು ಕೊಡ್ತಾನೇ ಇರುತ್ತೆ. ಓ ಮನುಷ್ಯ, ನೀನೀಗ ಏನು ಮಾಡ್ತಾ ಇದೆಯೋ ಅದು ಮತ್ತೆ ನಿನ್ನ ಹತ್ರ ವಾಪಸ್ ಬಂದೇ ಬರುತ್ತೆ ಅನ್ನೋ ವಿಷಯನ ಮಾತ್ರ ಮರಿಬೇಡ, ಜ್ಞಾಪಕ ಇಟ್ಕೋ. ಸ್ನೇಹಿತರೆ, ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.